ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತೇಳಿ ಭಾವಿಸ್ತಾ ಇವತ್ತು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಪಲಾವ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ಕ್ಯಾರೆಟ್, ಬೀನ್ಸ್, ಹಾಗೆ ಆಲೂಗಡ್ಡೆ, ಟೊಮೊಟೊ ಮತ್ತೆ ಗೆಡ್ಡೆಕೋಸು, ಆನಿಯನ್, ಹಾಗೆ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ಪೈಸಸ್ ಬಂದ್ಬಿಟ್ಟು ಒಂದು ಪಲಾವ್ ಎಲೆ ಮತ್ತೆ ಒಂದು ಎರಡು ಪುದೀನ ಸೊಪ್ಪು. ಇಲ್ಲಿ ಡಿಫ್ರೆಂಟ್ ಆಗಿದೆ ಇದು. ಯಾಕೆಂತಂದ್ರೆ ನಾವಿಲ್ಲಿ ಮಸಾಲ ಅಂತಾನೂ ಇಲ್ಲ ಅಥವಾ ಹಾಗೆ ಸ್ಪೈಸಸ್ ನ ಆಯಿಲಿಗೆ ಹಾಕ್ತಿವಿ ಅಂತಾನೂ ಇಲ್ಲ. ಕೇಳೋಣ ಇದು ರುಬ್ಲಿಕ್ಕೆ ಇವಳು ಏನೇನ್ ತಗೊಂಡಿದ್ದಾಳೆ ಅಂತೇಳಿ. ಬನ್ನಿ. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, 2 ಏಲಕ್ಕಿ, 4 ಲವಂಗ, ಒಂಚೂರು ಕೊಬ್ಬರಿ ಅಷ್ಟೇ. ಬೆಳ್ಳುಳ್ಳಿ ಮರ್ತ್ಬಿಟ್ಲು, 4 ಬೆಳ್ಳುಳ್ಳಿ ಹಾಕಿದ್ದಾಳೆ. ರುಬ್ಕೊಂಡ ನಂತರ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನೆನೆ ಹಾಕೊಂಡಿದ್ದಾಳೆ. ಅದನ್ನ ಆಮೇಲೆ ಹಾಕೋ ಟೈಮಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ನಾವೊಂದು ಕುಕ್ಕರ್ ತಗೊಂಡಿದೀವಿ. ಈ ಕುಕ್ಕರ್ಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ನಾನೇ ಮಾಡೋದಾದ್ರೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ತುಪ್ಪ ಮತ್ತೆ ಅಥವಾ ಬೆಣ್ಣೆ ಏನಾದರೂ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಬಟ್ ಇವಳು ಇವತ್ತು ಆಯಿಲ್ ಹಾಕ್ತಾ ಇದ್ದಾಳೆ. ಇದಕ್ಕೆ ನಾವು ಸಾಸಿವೆ ಮತ್ತೆ ಜೀರಿಗೆನ ಒಗ್ಗರಣೆ ಕೊಡಬೇಕು. ಅಂತಂದ್ರೆ ಸಿಡಿ ಇತ್ತಲ್ವಾ, ಸಿಡಿಗೆ ಸಾಸಿವೆ ಹಾಕ್ತೀವಿ, ಅದೇ ರೀತಿನೇ ನಾವಿಲ್ಲಿ ಸಿಡಿಗೆ ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾಳೆ. ಇದು ಏನಪ್ಪಾ ಅಂತಂದ್ರೆ ನಾನು ರುಬ್ಲಿಕ್ಕೆ ಇಲ್ಲಿ ಯಾವುದೇ ರೀತಿ ಜೀರಿಗೆ ಆಗಿರ್ಬೋದು ಅಥವಾ ಧನಿಯಾ ಆಗಿರ್ಬೋದು ತಗೊಂಡಿಲ್ಲ. ಇಲ್ಲಿ ನೋಡಿ, ಕಟ್ ಮಾಡಿರ್ತಕ್ಕಂಥ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾಳೆ. ಇದೇ ಟೈಮಿಗೆನೆ ನಾವು ಪುದೀನ ಹಾಕ್ತಿದ್ವಿ, ಬಟ್ ಇವಳು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಕರಿಬೇವೆಲ್ಲ ಹಾಕಿದಾದ್ಮೇಲೆ ನಾನು ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿನ, ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ನಮ್ಮನೆ ಸ್ವಲ್ಪ ಸ್ಪೈಸಸ್ ಅಂದರೆ ಸ್ಪೈಸಿಯಾಗಿ ಫುಡ್ಡನ್ನು ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿನೇ ಕಟ್ ಮಾಡಿಸಿದ್ದೆ. ಇದೆಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಬಾಡಾದ್ಮೇಲೆ ನಾವಿಲ್ಲಿ ಏನು ರುಬ್ಬಿರ್ತಕ್ಕಂಥ ಈ ಪೇಸ್ಟ್ ಏನಿದೆಯಲ್ಲ, ಕಾಯಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕೊಳ್ತಾ ಇದ್ದಾಳೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈಗ ಏನು ಹಾಕಿದ್ಲಲ್ಲ, ಈ ಪೇಸ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳಕ್ ಬಿಡಬೇಕು. ಈ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ. ಬಟ್ ಸ್ಪೈಸಸ್ ಎಲ್ಲ ಕಡಿಮೆ ಇದ್ರೂ ಕೂಡ ತುಂಬ ಟೇಸ್ಟಿಯಾಗಿ ಬಂತು ಮಾತ್ರ ಪಲಾವ್. ಫೈನಲಿ ನೋಡಿ, ಕಟ್ ಮಾಡ್ತಕ್ಕಂಥ ಅಂದರೆ ಉದ್ದುದ್ದು ಕಟ್ ಮಾಡ್ಕೊಂಡಿರೋದು ಇದು ಆನಿಯನು. ಇದನ್ನ ನೀಟಾಗಿ ಅದು ಎಳೆ ಎಳೆ ಬಿತ್ಕೊಳ್ಳುತ್ತಲ್ವಾ, ಈಗ ಉದ್ದುದ್ದು ಕಟ್ ಮಾಡಿದಾಗ. ಸೊ ಅಲ್ಲಿವರೆಗೂ ಆನಿಯನ್ನ ಬಾಡಿಸ್ಕೋಬೇಕು. ಅಲ್ಲಿವರೆಗೂ ಇನ್ ದ ಸೆನ್ಸ್ ಕಲರ್ ಚೇಂಜ್ ಆಗೋವರೆಗೂ, ಈ ಈರುಳ್ಳಿದು ಕಲರ್ ಚೇಂಜ್ ಆಗೋವರೆಗೂ ಅಥವಾ ಈರುಳ್ಳಿ ಬಾಡೋವರೆಗೂ ನಾವು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಈರುಳ್ಳಿ ಎಲ್ಲ ಬಾಡಾದ್ಮೇಲೆ ನಾವು ಈ ತರಕಾರಿಗಳು ಏನೇನಿರುತ್ತಲ್ಲ ಎಲ್ಲದನ್ನು ನಾನು ಇಲ್ಲಿ ಕಟ್ ಮಾಡಿರೋದೆಲ್ಲ ಉದ್ದುದಕ್ಕೇನೆ ಕಟ್ ಮಾಡಿಸ್ಕೊಂಡಿರೋದು. ಸೊ ಹಾಗಾಗಿ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಪ್ರತಿಯೊಂದು ತರಕಾರಿನೂ ಹೀಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದಾಳೆ. ಬೇಕಿದ್ದಲ್ಲಿ ನೀವು ಕಾಳುಗಳನ್ನು ಸಹಿತ ಹಾಕಬಹುದು. ಈ ಬಟಾಣಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಕೆಲವರು ಕಡಲೆಕಾಳು ನೆನಾಕ್ಸ್ ಹಾಕೊಳ್ತಾರೆ. ಬಟ್ ನಾನಿಲ್ಲಿ ಇವತ್ತು ಓನ್ಲಿ ವೆಜಿಟೇಬಲ್ ಅಂತಂದ್ರೆ ವೆಜಿಟೇಬಲ್ ಪಲಾವ್ ಆಗಿರೋದ್ರಿಂದ ವೆಜಿಟೇಬಲ್ ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ಯಾವುದೇ ರೀತಿ ಬಟಾಣಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು ಹಾಕಿಲ್ಲ. ಇಲ್ಲಿ ನೋಡಿ, ಈ ಟೈಮಲ್ಲಿ ನಾವು ಏನ್ ತರಕಾರಿ ಹಾಕಿರ್ತೀವಲ್ಲ, ಆ ಟೈಮಲ್ಲಿ ಪ್ರತಿ ಒಂದನ್ನು ರೈಸ್ ಬಾತಿಗೂ ಇದೇ ರೀತಿನೇ ಮಾಡಬೇಕು. ಸಾಲ್ಟನ್ನ ಇವಾಗಲೇ ಹಾಕೋಬೇಕು. ಬಿಕಾಸ್ ಅದು ನೀಟಾಗಿ ನೀರು ಬಿಟ್ಕೊಳ್ಳುತ್ತೆ. ಹಾಗೆ ತರಕಾರಿ, ಪ್ರತಿಯೊಂದು ತರಕಾರಿಗೂ ಉಪ್ಪು ನೀಟಾಗಿ ಹತ್ಕೊಳ್ಳುತ್ತೆ. ಹಾಗೆ ನಾನು ಇಲ್ಲಿ ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಪೌಡರ್ನು ಕೂಡ ಇವಾಗಲೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀವಿ ಚೆನ್ನಾಗಿ. ಈಗ ರೈಸ್ ಹಾಕೊಳ್ಳೋಣ. ನಾನು ಈ ರೈಸನ್ನ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ತೊಳೆದ್ಬಿಟ್ಟು ಇಟ್ಟಿರ್ತೀನಿ. ಈಗಲೇ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾವು ಏನು ಹುಣಸೆಹಣ್ಣು ಹಾಕಿರ್ತೀವಲ್ಲ, ಆ ರಸನೂ ಕೂಡ ಇವಾಗಲೇ ಆಡ್ ಮಾಡ್ಕೊಂಡಿರೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಅರಶಿನ ಪೌಡ್ರು ಸ್ಕಿಪ್ ಮಾಡ್ಬೋದು ಕೆಲವ್ರಿಗೆ ಕಲರ್ ಬೇಡ ಅಂದರೆ. ಬಟ್ ನಾನು ಪ್ರತಿಯೊಂದು ಥರದ್ದು ಪಲಾವ್ ಮಾಡಿದಾಗ್ಲೂ ಅರಶಿನ ಪೌಡ್ರ್ ಹಾಕೊಳ್ತೀನಿ. ನಂಗೆ ಇಷ್ಟ ಅರಶಿನ ಪೌಡ್ರ್ ಹಾಕೋದು. ಸೊ ಹಾಗಾಗಿ ಅರಶಿನ ಪೌಡ್ರನ್ನು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ. ನಾವು ಏನು ರುಬ್ಬಿರ್ತಕ್ಕಂಥ ಈ ಜಾರಲ್ಲೇನೆ ನೀರು ಹಾಕ್ಕೊಂಡು ಹಾಕೋಣ. ಯಾಕೆಂದರೆ ಅದರಲ್ಲಿ ಕೆಲವೊಂದು ಸ್ವಲ್ಪ ಸ್ವಲ್ಪ ಉಳಿದಿರುತ್ತಲ್ವ ಪೇಸ್ಟು, ನೀರು ಹಾಕ್ಬಿಟ್ಟು ಅದಕ್ಕೆ ಹಾಕಿದ್ರೆ ಅದರಲ್ಲಿ ಇರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಪೇಸ್ಟು ಕೂಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ಜಾರಿಗೆ ನೀರು ಹಾಕಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ನೀರನ್ನ ನಿಮಗೆ ಮೆತ್ತಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಲ್ಲ ಬಿಡಿ ಬಿಡಿ ಆಗಿ ಬೇಕು ಅಂತಂದರೆ ಗೊತ್ತಾಗುತ್ತಲ್ವ. ರೈಸ್ ಮಾಡ್ತಿರಲ್ಲ, ರೆಗ್ಯುಲರ್ ಆಗಿ ಯೂಸ್ ಮಾಡೋ ರೈಸ್ ಅಲ್ಲಾದರೆ ಗೊತ್ತಾಗ್ಬಿಡುತ್ತೆ. ತುಂಬ ಈಸಿಯಾಗಿರುತ್ತೆ. ಯಾಕೆಂದರೆ ನಾವು ಯಾವುದನ್ನ ರುಬ್ಕೋಬೇಕಾಗಿರ್ಬೋದು ಅಂತಂದರೆ, ಅಂದರೆ ಫ್ರೈ ಮಾಡ್ಕೊಂಡು ರುಬ್ಕೊಳ್ಳೋದು ಅದರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇದು ತುಂಬ ಈಸಿ, ಟೇಸ್ಟಿಯಾಗಿರುತ್ತೆ. ಈ ಟೈಮಲ್ಲೇ ನಾವು ಉಪ್ಪು ಅಥವಾ ಹುಳಿ ಏನಾದರೂ ಖಾರ ಏನಾದರೂ ಕಮ್ಮಿ ಆಗಿದೆಯಾ ಅಂತೇಳಿ ಟೇಸ್ಟ್ ಮಾಡ್ಬೋದು ಈ ನೀರನ್ನು ನೋಡಿದ್ರೆ.
ಸೇಮ್ ಅದೇ ಟೇಸ್ಟೇ ಪಲಾವ್ ಬರುತ್ತೆ ನಮಗೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ನಿಸ್ತು, ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಲಿಡ್ನ ಕ್ಲೋಸ್ ಮಾಡೋಣ. ಅದು ಸ್ವಲ್ಪ ಕುದ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ವೀಸಲ್ನ ಬರ್ಸ್ಕೊಳ್ಳೋಣ. ಫೈನಲಿ ನಮ್ಮ ಪಲಾವ್ ಈ ರೀತಿ ಬಂದಿದೆ. ಕಲರ್ಫುಲ್ ಆಗಿದೆ, ತರಕಾರಿನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳೋದಷ್ಟೇ. ಇನ್ನು ಆಚೆ ಬಂದರೆ ಸ್ವಲ್ಪ ಕೆಲಸ ನಡೀತಾ ಇದೆ. ತೋಟದ ಕೆಲಸ ಇವತ್ತು ಬೇಗ ಮುಗಿಯುತ್ತೆ ಅಂತೇಳಿ ಮನೆ ಹತ್ರನೇ ಲೇಬರ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಮನೆ ಮುಂದೆನೂ ಸ್ವಲ್ಪ ಕ್ಲೀನಿಂಗ್ ಇತ್ತು, ಹುಲ್ಲೆಲ್ಲ ತುಂಬ ಬೆಳೆದಿತ್ತು, ಹಾಗೆ ಕಳೆ ತುಂಬ ಇತ್ತು ಅಂತೇಳಿ ಅದನ್ನು ಇಲ್ಲೂ ಕೂಡ ಝೀರೋ ಕಲ್ಟಿವೇಶನ್ ಮಾಡಿಸೋಣ ಅಂತ ಮನೆ ಮುಂದೆ ಒಂದೇ ಲೆವೆಲ್ ಕಾಣಿಸುತ್ತೆ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗಿಡಗಳು ಒಣಗಿ ಹಾಗೆ ಅಲ್ಲಲ್ಲೇ ಬಿದ್ದಿರುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಸೊ ಹಬ್ಬ ಬೇರೆ ಹತ್ರ ಇರೋದ್ರಿಂದ ಮನೆ ಕ್ಲೀನಿಂಗು ಮನೆ ಮುಂದೆ ಎಲ್ಲ ನಾವು ರೆಡಿ ಮಾಡಿಸ್ಕೊಳ್ತೀವಿ. ಹಾಗೆ ಅಡಿಕೆನೂ ಬಂತಲ್ವಾ, ಒಣಗಾಕ್ಲಿಕ್ಕೆಲ್ಲ ಜಾಗ ಕ್ಲೀನ್ ಮಾಡ್ಕೋಬೇಕು. ಇನ್ನು ಈ ಕಡೆ ಬಂದರೆ ತಮ್ಮ ಮತ್ತು ಪಾರ್ವತಿ ಇಬ್ಬರು ಊರಿಗೆ ಹೊರಟಿದ್ದಾರೆ. ನೋಡೋಣ, ಅವ್ರಿಗೆ ಕಳಿಸ್ಬಿಟ್ಟು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಪಲಾವ್ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ. ಇವತ್ತಿನ ಈ ಲಾಗಲ್ಲಿ ಈ ಪಲಾವ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮರಿಬೇಡಿ, ಈ ವಿಡಿಯೋ ನೋಡಿದ ಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಪಲಾವ್ ಹೇಗೆ ಬಂತು ಅಂತೇಳಿ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಏನಿಲ್ಲ ಚೀವ್ ಮಾಡಮ್ಮ. ಊಟ ಬೇಡವಾ? ಅದು ರಾಗಿ ಸರಿ ಮಾಡ್ಲಾ? ರಾಗಿ ಸರಿ ಮಾಡ್ಲಾ? ಮತ್ತೆ ರಾಗಿ ಸರಿ ಮಾಡ್ತೀನಿ ನೋಡು. ಚೀವ್ ಮಾಡಿ. ಏನಂದ್ರೆ ರೈಸ್ ಗೊತ್ತಾ? ಪಲಾವ್ ಗೊತ್ತಾಗುತ್ತಾ? ಪಲಾವ್ ಅಂತ